ಮಧುಗಿರಿ ತಾಲೂಕಿನ ತಿಮ್ಲಾಪುರ ಅಭಯಾರಣ್ಯ ಪ್ರದೇಶದಲ್ಲಿ ಅರಣ್ಯ ಬೆಂಕಿ ನಂದಿಸುವ ಕುರಿತು ಅರಣ್ಯ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಬುಧವಾರ ಹಮ್ಮಿಕೊಳ್ಳಲಾಯಿತು. ವಲಯ ಅರಣ್ಯಾಧಿಕಾರಿ ಸುರೇಶ್ ಮಾತನಾಡಿ, ಅರಣ್ಯದಲ್ಲಿ ದೊಡ್ಡ ದೊಡ್ಡ ಮರ ಮತ್ತು ಗಿಡಗಳು ಬೆಳೆದಿರುತ್ತವೆ. ಎಲ್ಲರೂ ಕಾಡು ಮತ್ತು ಪ್ರಕೃತಿಯನ್ನು ಉಳಿಸಿದರೆ ನಮಗೆ ಉತ್ತಮವಾದ ಗಾಳಿ ಮತ್ತು ಅರಣ್ಯದ ಪ್ರಾಣಿಗಳನ್ನು ಉಳಿಸಲಾಗುತ್ತದೆ ಎಂದರು. ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ತಕ್ಷಣ ಅದನ್ನು ನಂದಿಸುವ ಕಾರ್ಯವನ್ನು ಮಾಡಿದಾಗ ಅಪಾರವಾದ ಮರಗಳು ಹಾಗೂ ಪ್ರಾಣಿಗಳನ್ನು ಉಳಿಸಲಾಗುತ್ತದೆ. ಬೆಂಕಿಯಿಂದ ಉಂಟಾಗುವ ಅಪಾಯಗಳು ಹಾಗೂ ಅದನ್ನು ತಡೆಯುವ ಅಗತ್ಯತೆ ಕುರಿತು ಮಾಹಿತಿ ನೀಡಿದರು. ಇಂದಿನ ದಿನಗಳಲ್ಲಿ ಸೊಪ್ಪಿನಿಂದ ಬಡಿದು ಬೆಂಕಿಯನ್ನು ಆರಿಸಲಾಗುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಏರ್ ಮಿಷಿನ್ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳ ಮೂಲಕ ವೇಗವಾಗಿ ಉರಿಯುವ ಬೆಂಕಿಯನ್ನು ತಕ್ಷಣವೇ ನಂದಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಕಂಡು ಬಂದಲ್ಲಿ ತಕ್ಷಣವೇ 1926 ಸಹಾಯವಾಣಿಗೆ ಕರೆ ಮಾಡಿದರೆ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳುತ್ತಾರೆ ಎಂದು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅರಣ್ಯ ರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಬೇಕೆಂದು ತಿಳಿಸಿದರು. ಅರಣ್ಯ ಇಲಾಖೆಯ ಯಲ್ಲಪ್ಪ ಅಂಚಿನಾಳ್, ಪರಶುರಾಮ್, ರಂಗನಾಥ್, ಪುಟ್ಟರಾಜು, ರಮೇಶ್, ಪ್ರೌಢಶಾಲೆಯ ಶಿಕ್ಷಕರಾದ ನಾಗಮಣಿ, ದುಷ್ಯಂತ್ ಕುಮಾರ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಆ ವೀಡ್ ಕಟ್ರಲ್ಲಿ ಏನು ಮಾಡಿದ್ರು, ಕಟ್ ಮಾಡ್ಕೊಂಡು ಹಿಂಗೆಲ್ಲ ಹಾಕೊಂಡಿದ್ದೀವಿ. ಈಗ ಇದನ್ನ ಏನು ಮಾಡ್ತೀವಿ, ಸುಟ್ಕೊಂತೀವಿ. ಈ ಸುಟ್ಕೊಂಡ್ರೆ ಏನಾಗ್ತದೆ, ಬೆಂಕಿ ಒಂದು ವೇಳೆ ಆ ಕಡೆ ಇದ್ರೂ ಕೂಡ ಇಲ್ಲೇನು ಅದು ಸಿಗ್ಲಿಲ್ಲ ಅಂದರೆ, ಬೆಂಕಿಗೆ ಅದು ಕಚ್ಚಾ ಮೆಟೀರಿಯಲ್ ಏನು ಸಿಗಬಾರ್ದು. ಕಚ್ಚಾ ವಸ್ತುಗಳು ಏನು ಸಿಗ್ತವೆ ಇಲ್ಲಿ ಅಂದರೆ, ಬೆಂಕಿ ಸುಡೋಕ್ಕೆ ಹುಲ್ ಸಿಗುತ್ತೆ, ಎಲೆಗಳು ಸಿಗ್ತವೆ. ಆ ಎಲೆಗಳು ಅವೇನು ಸಿಗದೆ ಒಂದು ಅಡ್ಡ ಲೈನ್ ಮಾಡ್ಕೊಂಡ್ರೆ ನಾವು ಒಂದು 10 ಅಡಿದು ಅಲ್ಲಿ ಬಂದು ಅಲ್ಲೇ ನಿಂತ್ಕೊಂಡು ಹೋಗ್ತದೆ. ನೀವು ಈ ಬೆಂಕಿ ಲೈನ್ ಮಾಡೋದು ಹೆಂಗೆ, ನಾವು ಆಡ್ಸೋದು ಹೆಂಗೆ ಅಂತ ತೋರಿಸ್ತೀವಿ. ಬೆಂಕಿ ಇದು ಮಾಡಿ ಈ ಕಡೆ ಮಾಡಿ 10 ಜನ ಕೆಲಸ ಒಬ್ಬರೇ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಈಗ ನಾವು ಅವನ್ನ ಹೆಚ್ಚಾಗಿ ಉಪಯೋಗಿಸ್ತಿದ್ದೀವಿ. 10 ಜನ ಕರ್ಕೊಬಂದು ಸೊಪ್ಪು ತಂಡು ಬಡ್ಕೊಂಡು ಹೋದ್ರೆ ಏನಾಗ್ತದೆ, ನಮಗೆ ಶಾಖ ಜಾಸ್ತಿ ಬಡ್ದಾಗ ಡಿಹೈಡ್ರೇಷನ್ ಅಂತ ಆಗುತ್ತೆ. ನಿರ್ಜಲೀಕರಣ ಕೇಳಿದ್ರಲ್ಲ ಪದ, ನಮ್ಮಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಇರ್ತಕ್ಕಂಥ ನೀರಿನಂಶ ಎಲ್ಲ ಕಡಿಮೆ ಆಗಿಬಿಟ್ರೆ ಶಕ್ತಿ ಇಲ್ದಂಗೆ ಆಗ್ತದೆ. ನೀರಿನಂಶ ಇಲ್ದಂಗೆ ಅದ ಏನಾಗ್ತದೆ, ನಮ್ಗೆ ತಲೆ ಸುತ್ತು ಬರೋದು ಅಥವಾ ಬಿದ್ದೋಗ್ಬಿಡ್ತೀವಿ. ಈ ರೀತಿ ಭಾಳಷ್ಟು ಹಿಂದೆ ಎಲ್ಲ ಆಗಿ ನಮ್ಮಲ್ಲಿ ಭಾಳಷ್ಟು ಜನ ಸಿಬ್ಬಂದಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಬೆಂಕಿ ಹತ್ತಕ್ಕೆ ಹೋಗಿ ನಿರ್ಜಲೀಕರಣ ಆಗಿತ್ತು, ನೀರು ಸಿಗದಲೆ ತಲೆ ಸುತ್ತ ಬಂದು ಬೆಂಕಿ ಕೆನ್ನಾಲಿಗೆ ಸಿಕ್ಕಿ ಸುತ್ತೋಗಿದ್ದಾರೆ. ಲಾಸ್ಟ್ 17 ಒಬ್ಬರು ಸತ್ತೋದ್ರು, ಲಾಸ್ಟ್ ವರ್ಷ 15 ಒಬ್ಬರು ನಮ್ಮ ಸುತ್ತ ಸತ್ತೋದ್ರು. ಆ ರೀತಿ ಆಗಬಾರ್ದು ಅಂತೇಳಿ ನಾವೇನು ಮಾಡ್ತೀವಿ, ಇದನ್ನು ಉಪಯೋಗಿಸಿದ್ರೆ 10 ಜನ ಕೆಲಸ ಮಾಡೋದನ್ನ ಒಬ್ಬರೇ ಮಾಡ್ಬೋದು. ಮತ್ತು ನೋಡಿ, ಈ ರೀತಿ ಏನಾರ ಕಾಡಿಗಳಿಗೆ ಬೆಂಕಿ ಬಿದ್ದುಬಿಟ್ರೆ ಹಿಂಗೆ ಉಳ್ಕೊಂಡು ಹೋದರೆ ನಾವು ಬೆಂಕಿ ಬಿಸಿಲನ್ನೆಲ್ಲ ಆರ್ಸೋಕ್ಕಾಗಲ್ಲ. ಅದರಿಂದ ನೀವೇನು ಮಾಡಬೇಕು, ಕಾಡಿಗೆ ಬೆಂಕಿ ಬೀಳ್ದಂಗೆ ಬೆಂಕಿ ಕೊಡಬಾರ್ದು. ನಮ್ಮ 99% ಕೂಡ ಮಾನವ ನಿರ್ಮಿತ ಬೆಂಕಿಗಳೇ. ಸ್ವಾಭಾವಿಕವಾಗಿ ಕಾಡಿಗೆ ಬೆಂಕಿ ಬೀಳಲ್ಲ ಈ ನಮ್ಮ ಅರಣ್ಯ ಪ್ರದೇಶಗಳಲ್ಲಿ. ಎಲ್ಲರೂ ಕೂಡ ಮನುಷ್ಯ ಬಂದು ಉದ್ದೇಶಪೂರ್ವಕವಾಗಿ ಕೊಡ್ತಾ ಇರ್ತಕ್ಕಂಥದ್ದು ಬೆಂಕಿಗಳು. ಹಾಗಾಗಿ ನೀವು ನಿಮ್ಮ ಅಕ್ಕಪಕ್ಕದಾಗಲೇ ನಿಮ್ಮ ಹಿರಿಯರಿಗಾಗಲಿ ಹೇಳಿ, ಕಾಡಿಗೆ ಬೆಂಕಿ ಕೊಟ್ಟರೆ ನೋಡಿ ಅಲ್ಲೆಲ್ಲ ಈ ರೀತಿ ಆಗಿಬಿಟ್ರೆ ಇಡೀ ಕಾಡು ಹಿಂಗಾದ್ರೆ ಏನಾಗ್ತದೆ ಹೇಳಿ, ಮಣ್ಣು ಸವಕಳಿ ಆಗ್ತದೆ. ಅಲ್ಲಿರ್ತಕ್ಕಂಥ ಏನಾಗ್ತವೆ, ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಯಾವ್ಯಾವ ಸಣ್ಣ ಪುಟ್ಟ ಇರ್ತವೆ ಎಲ್ಲ ಕೂಡ ಸುಟ್ಟೋಗ್ತವೆ. ಮತ್ತು ಇದು ಜಾಸ್ತಿ ಅಭಿರ ಏನಾಗ್ತದೆ, ಗಿಡ ಮರಗಳಿಗೆಲ್ಲ ಹೋಗ್ತದೆ, ಗಿಡ ಮರ ಎಲ್ಲ ಸುಟ್ಟೋಗ್ತದೆ, ಹಸಿರು ನಾಶ ಆಗ್ತದೆ. ಹಸಿರು ನಾಶ ಆದರೆ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆದರೆ ನಿಮಗೆ ನೋಡಿ, ಸ್ವಲ್ಪ ಬಿಸಿಲಿಗೆ ಬಂದರೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟವೆಲ್ಲ ಚರ್ಮ ಸುಡುತ್ತೆ, ಚರ್ಮ ರೋಗಗಳೆಲ್ಲ ಜಾಸ್ತಿ ಆಗ್ತದೆ. ನೀವೆಲ್ಲರೂ ಕೂಡ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕೈ ಜೋಡಿಸ್ಬೇಕು. ನೀವು ಕೈ ಜೋಡಿಸ್ತೀರಾ? ಇಡೀ ತಾಲೂಕಿಗೆ ಕೂಡ ನಾವು ಈ ಥರ ಎಲ್ಲ ಸಂದೇಶಗಳನ್ನ ಕೊಡ್ತಾ ಇದ್ದೀವಿ. ನೀವು ಪ್ರಥಮವಾಗಿ ಬಂದಿದ್ದೀರಾ, ನಿಮ್ಮಿಂದನೇ ಪ್ರಾರಂಭವಾಗಲಿ. ನಾವು ನೆಕ್ಸ್ಟು ಫೆಬ್ರವರಿ 1ನೇ ವಾರದಲ್ಲಿ ಎಲ್ಲರಿಗೂ ಕೂಡ ಈ ಪ್ರಬಂಧ ಸ್ಪರ್ಧೆ, ಭಾಷಣ, ಚಿತ್ರಕಲೆ ಸ್ಪರ್ಧೆಗಳನ್ನೆಲ್ಲ ಮಾಡಿ ಪರಿಸರ ಸಂರಕ್ಷಣೆಗೆ ಪೂರಕವಾದಂಥ ಎಲ್ಲ ಚಟುವಟಿಕೆಗಳನ್ನ ಮಾಡ್ತಿದ್ದೀವಿ. ನೀವು ಪ್ರಾಯೋಗಿಕವಾಗಿ ಬಂದಿರೋದ್ರಿಂದ ನಿಮಗೆ ಅರ್ಥ ಆಗಿದೆ ಬೆಂಕಿ ಬಿದ್ದರೆ ಎಷ್ಟು ಕಷ್ಟ ಆರ್ಸಕ್ಕೆ ಅಂತ ಹೇಳ್ಬಿಟ್ಟು. ನೀವೆಲ್ಲರೂ ಕೂಡ ನಮ್ಮ ಜೊತೆ ಮಾಡ್ತಾ ಇದ್ದೀವಿ. ಪ್ರಬಂಧ ಸ್ಪರ್ಧೆ ಬರ್ಸೋದಾಗಲಿ, ಭಾಷಣ ಸ್ಪರ್ಧೆ ಮಾಡೋದಾಗಲಿ, ಚಿತ್ರಕಲಾ ಸ್ಪರ್ಧೆಗಳು, ಇವೆಲ್ಲ ನಿಮಗೆ ತರಗತಿಯಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ಪ್ರಾಯೋಗಿಕವಾಗಿ ನಿಮಗೆ ಅರಣ್ಯದಲ್ಲೇ ಬಂದು ಯಾವ ರೀತಿ ನೀವು ಮಾಡಬೇಕು ಅನ್ನೋದ್ರ ಬಗ್ಗೆ, ಅದರಲ್ಲೂ ಪ್ರಮುಖವಾಗಿ ಬೇಸಿಗೆ ಸಮಯವಾದ್ದರಿಂದ ಈಗ
ಅರಣ್ಯದಲ್ಲಿ ಬೆಂಕಿ ಬಿದ್ದರೆ ಏನಾಗ್ತದೆ, ಅರಣ್ಯಕ್ಕೆ ಎಷ್ಟು ನಷ್ಟ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಪ್ರಾಯೋಗಿಕವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಇದು ತಿಮ್ಲಾಪುರ ಅಭಯಾರಣ್ಯ ಒಟ್ಟು 5086 ಹೆಕ್ಟರ್ ಪ್ರದೇಶನ ಒಳಗೊಂಡಿದೆ. ಇದು 2016ರಲ್ಲಿ ತಿಮ್ಲಾಪುರ ಅಭಯಾರಣ್ಯ ಅಂತೇಳಿ ಘೋಷಣೆ ಆಗಿದೆ. ಅಂದಿನಿಂದ ಇದಕ್ಕೆ 2 ಅರಣ್ಯ ರಕ್ಷಕರು, 8 ಜನ ಹೊರಗುತ್ತಿಗೆ ನೌಕರರು, ಒಬ್ಬರು ವಲಯಾಣಾಧಿಕಾರಿ ಇಷ್ಟೆಲ್ಲ ತಂಡಗಳು ಈ ಅರಣ್ಯವನ್ನು ರಕ್ಷಣೆ ಮಾಡೋಕ್ಕೆ ಪಣ ತೊಟ್ಟಿ ನಾವು ಕೆಲಸ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಎಲ್ಲರದ್ದು ಸಹಕಾರ ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಮಕ್ಕಳಿಗೂ ಕೂಡ ಅರಿವು ಕಾರ್ಯಕ್ರಮನ ಮೂಡಿಸ್ತಾ ಇದ್ದೀವಿ. ಈಗ ಬೆಂಕಿ ಬೇಸಿಗೆ ಆಗಿರೋದ್ರಿಂದ ನಾನು ನಿಮಗೆ ಬೆಂಕಿ ಬಗ್ಗೆ ಸ್ವಲ್ಪ ನಿಮಗೆ ತಿಳುವಳಿಕೆ ಮೂಡಿಸ್ಬೇಕು. ನಾವು ಈ ಸುತ್ತಲೂ ಕೂಡ ಅರಣ್ಯ ಪ್ರದೇಶದ ಸುತ್ತಲೂ ಕೂಡ ನಾವೇನು ಮಾಡ್ತೀವಿ, ಬೆಂಕಿ ರೇಖೆಗಳು ಅಂತ ಮಾಡ್ಕೊತೀವಿ. ನಿಮಗೆ ತೋರಿಸ್ತೀನಿ ಬೆಂಕಿ ಲೈನ್ಗಳು ಹೆಂಗೆ ಮಾಡೋದು. ಬೆಂಕಿ ಬಿದ್ದರೆ ಅದನ್ನು ಆರ್ಸೋಕ್ಕೆ ನಾವು ಸಿಬ್ಬಂದಿಗಳು ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ. ಬೆಂಕಿ ಬಿದ್ದಾಗ ನಮಗೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಫಾರೆಸ್ಟ್ ಅಲರ್ಟ್ ಅಂತ ಹೇಳ್ಬಿಟ್ಟು, ಬೆಂಕಿದು ಎಲ್ಲನ ಬಿಡಲಿ ಫೈರ್ ಅಲರ್ಟ್ ಅಂತ ಹೇಳ್ಬಿಟ್ಟು ನಮಗೆ ವಿತಿನ್ ಅರ್ಧ ಗಂಟೆ ಒಳಗೆ ಯಾವ ಪ್ರದೇಶದಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅದ್ರದ್ದು GPS ರೀಡಿಂಗ್ ಅಂದರೆ ನಿಮ್ಗೆ ಅಕ್ಷಾಂಶ ರೇಖಾಂಶಗಳಿದಾವಲ್ಲ ಅದ್ರ ಸಮೇತ ನಮಗೆ ಮೊಬೈಲ್ಗೆ ಮಾಹಿತಿ ಬರುತ್ತೆ. ಅದನ್ನ ಹಾಕೊಂಡು ನಾವು ಡೈರೆಕ್ಷನ್ ಮಾಡಿದ್ರೆ ಇಂಥ ಕಡೆ ಬೆಂಕಿ ಬಿದ್ದಿದೆ ಅಂತೇಳಿ ಮಾಹಿತಿ ಬರುತ್ತದೆ. ನಾವು ಹೋಗಿದ ತಕ್ಷಣ ಅಟೆಂಡ್ ಮಾಡ್ಬೋದು. ಇದು ಒಂದು ಮಾಹಿತಿ ಇದೆ. ಮತ್ತು ಬೆಂಕಿ ಬಿದ್ದರೆ ಸಿಬ್ಬಂದಿಗಳಿಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಪಕ್ಕದಲ್ಲಿರ್ತಂಥ ಸಾರ್ವಜನಿಕರು ಕೂಡ ನಮ್ಮ ಅರಣ್ಯ ಸಹಾಯವಾಣಿ 1926 ಇದೆ, ಅದಕ್ಕೂ ಕೂಡ ಕರೆ ಮಾಡಿ ತಿಳಿಸ್ಬೋದು. ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ 1926 ಕರೆ ಮಾಡಿದರೆ ಅವರು ಅಲ್ಲಿ ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ತಿಳಿಸ್ತಾರೆ. ಇದು ಈ ಅರಣ್ಯಕ್ಕೆ ಏನಾದರೂ ಬೆಂಕಿ ಬಿದ್ದರೆ ನೋಡಿ, ಈ ಪ್ರದೇಶದಲ್ಲಿ ಬೆಂಕಿ ಇದೆ, ಇಷ್ಟೆಲ್ಲ ಸಸ್ಯ ಸಂಕುಲ ಇದೆ. ಏನಾದರೂ ಬೆಂಕಿ ಬಿದ್ದು ಇಷ್ಟೆಲ್ಲ ಸಸ್ಯ ಸಂಕುಲ ಹಾಳಾಗೋದ್ರೆ ನಮಗೆ ಎಷ್ಟು ನಷ್ಟ ಆಗ್ತದೆ ಹೇಳಿ. ನೋಡಿ, ಈಗ ಎಕ್ಸಾಂಪಲ್ ನಿಮಗೆ ಇಲ್ಲಿ ನಾವು ಬೆಂಕಿ ಕೊಡ್ತೀವಿ ಅಂದ್ಕೊಳ್ಳಿ, ಇದರಲ್ಲಿ ಇರ್ತಕ್ಕಂಥ ಭಾಳಷ್ಟು ಈ ಕೆಳಗಡೆ ಇರ್ತಕ್ಕಂಥ ಸರೀಸೃಪಗಳಾಗಲಿ, ಸಣ್ಣ ಸಣ್ಣ ಕೀಟಗಳಾಗಲಿ, ಪಕ್ಷಿಗಳಾಗಲಿ, ಪ್ರಾಣಿಗಳು ಭಾಳಷ್ಟು ಸತ್ತೋಗ್ತವೆ ಬೆಂಕಿ. ಮತ್ತು ಜೊತೆಗೆ ಆ ಮಣ್ಣಿನ ಸವಕಳಿ ಆಗುತ್ತೆ. ಮಣ್ಣಿನ ಸವಕಳಿ ಆದರೆ ಏನಾಗುತ್ತೆ, ನೀರು ಮಳೆಯಿಂದ ನೀರು ಬೀಳ್ತದಲ್ಲ, ಆ ನೀರು ಬಿದ್ದ ನೀರು ಹಿಂಗಲ್ಲ, ಅಲ್ಲಿ ಏನಾಗುತ್ತೆ, ಹಿಂಗದಲ್ಲೇ ಹರಿದೋಗುತ್ತೆ. ಹರಿದೋದಾಗ ಏನಾಗುತ್ತೆ, ನಮಗೆ ಅಂತರ್ಜಲ ಕುಸಿತ ಬರುತ್ತೆ. ಅಂತರ್ಜಲ ಕುಸಿತ ಆದರೆ ನಮಗೆ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ. ಗೊತ್ತಿದೆಯಾ ಅದೆಲ್ಲ? ಹಾಗೆ ನಾವು ಏನು ಮಾಡಬೇಕು ಅಂದರೆ ಬೆಂಕಿಯಿಂದ ಅರಣ್ಯವನ್ನು ರಕ್ಷಣೆ ಮಾಡೋದಕ್ಕೆ ನೀವೆಲ್ಲ ಬಂದು ಬೆಂಕಿ ಆರಿಸಿ ಅಂತ ನಾನು ಏನೇನು ಹೇಳಲ್ಲ. ಅಟ್ಲೀಸ್ಟ್ ನೀವು ನಿಮ್ಮ ತಂದೆ ತಾಯಿಗಳಿಗೆ, ಯಾಕೆಂದರೆ ನೀವೆಲ್ಲ ಅರಣ್ಯದ ಅಕ್ಕಪಕ್ಕ ಪ್ರದೇಶಗಳಲ್ಲಿ ಇರೋದ್ರಿಂದ ಅರಣ್ಯಕ್ಕೆ ಯಾವುದೇ ಕಾರಣಕ್ಕೂ ಬೆಂಕಿ ಹಿಡ್ದಂಗೆ, ಬೆಂಕಿ ಬಿದ್ದರೆ ಅದನ್ನು ಆರಿಸೋ ನಿಟ್ಟಿನಲ್ಲಿ ಇಲಾಖೆಯವ್ರ ಜೊತೆ ಸಹಕರಿಸಂಗೆ ನೀವೆಲ್ಲ ತಿಳುವಳಿಕೆ ಮೂಡಿಸ್ತೀರಾ ಅಂದ್ಕೊಂಡಿದ್ದೀನಿ. ಮಾಡ್ತೀರಾ? ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಹೇಳ್ಬೇಕು, ನಿಮ್ಮ ತಂದೆ ತಾಯಿಯವ್ರಿಗೆ ಹೇಳ್ಬೇಕು, ಹಿರಿಯರಿಗೆ ಹೇಳ್ಬೇಕು. ನಾವು ತಿಮ್ಲಾಪುರ ಅರಣ್ಯಕ್ಕೆ ಹೋಗಿದ್ದು, ಅಲ್ಲಿ ಬೆಂಕಿ ಬಿದ್ದರೆ ಯಾವ ರೀತಿ ಅರಣ್ಯಕ್ಕೆ ನಷ್ಟ ಆಗ್ತದೆ ಅಂತೇಳಿ ನಮಗೆ ತಿಳುವಳಿಕೆ ಮೂಡಿದ್ದಾರೆ. ನಾವು ಕೂಡ ನಮ್ಮ ಕೈಲಾದಷ್ಟು ಸಮಾಜಕ್ಕೆ, ಪರಿಸರಕ್ಕೆ ನಾವು ಸೇವೆಯನ್ನು ಕೊಡ್ತೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಏನಾಗಬೇಕು ಹೇಳಿ, ಪರಿಸರಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡ್ತೀರಾ. ಹಾಗಾಗಿ ನೋಡಿ, ಈಗ ನಿಮಗೆ ನಾವು ಈ ಕಾಡಿನ ಸುತ್ತಲೂ ಕೂಡ ಬೆಂಕಿ ಹೊರಗಡೆಯಿಂದ ಬಂದರೆ ಕಾಡೊಳಗೆ ಬರ್ದಂಗೆ ಬೆಂಕಿ ಲೈನ್ಗಳು ಮಾಡ್ಕೊತೀವಿ. ಈ ಥರ ಹಿಂಗೆಲ್ಲ ಹುಲ್ಲಿರುತ್ತೆ. ಈ ಹುಲ್ಲಿದ್ರೂ ಕೂಡ ನಾವೇನು ಮಾಡ್ತೀವಿ, ಹುಲ್ಲೆಲ್ಲ ಕಡ್ಕೊತೀವಿ. ಫಸ್ಟು ಕಡ್ಕೊಂಡು ಇದನ್ನು ಸುಟ್ಕೊಳೋದು. ಈ ಕಡೆ ಬೆಂಕಿ ಬಿದ್ದರೆ ಈ ಕಡೆ ಪಾಸ್ ಆಗಬಾರ್ದು, ಅಥವಾ ಆ ಕಡೆಯಿಂದ ಬೆಂಕಿ ಬಿದ್ದರೆ ಈ ಕಡೆ ಪಾಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಕಂಟ್ರೋಲ್ ಮಾಡೋಕ್ಕೆ. ಅಂದರೆ ಒಂದೇ ಸರಿ ಏನಾರ ಬೆಂಕಿ ಬಿದ್ದರೆ ಒಂದು ಕಡೆಯಿಂದ ಉರ್ಕೊಂಡು ಹೋಗ್ಬಿಟ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ಅವಾಗ ಏನು ಮಾಡಬೇಕು, ಬೆಂಕಿ ರೇಖೆಗಳು ಅಂತ ಮಾಡ್ಕೊಬೇಕು. ಇಲ್ಲಿಂದ ಅಟ್ಲೀಸ್ಟು ನಮಗೆ ಗೊತ್ತಿಲ್ಲ, ರಾತ್ರಿ ಯಾರೋ ಬಂದು ಬೆಂಕಿ ಕೊಟ್ಟು ಹೋಗ್ಬಿಟ್ಟ ಅಂದರೂ ಕೂಡ ಬೆಂಕಿ ಬಂದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಂದು ನಿಂತೋಗಿರುತ್ತೆ. ಅಥವಾ ನಾವು ಬರೋದು ಲೇಟ್ ಆಯಿತು ಅಂದರೂ ಕೂಡ ಅಲ್ಲಿಗೆ ಬಂದು ಸ್ಟಾಪ್ ಆಗಿರುತ್ತೆ. ಅಂದರೆ ಒಂದು ಪ್ರದೇಶ ಈಗ ಒಂದು 25 ಬ್ಲಾಕ್ ಮಾಡ್ಕೊತೀವಿ. ಅಲ್ಲೆಲ್ಲನ ಬೆಂಕಿ ಬಿದ್ದರೂ ಕೂಡ ಇಡೀ ಅರಣ್ಯ ಪ್ರದೇಶ ಸುಟ್ಟೋಗ್ಬಾರ್ದು. ಎಲ್ಲ ಸ್ವಲ್ಪ ಏರಿಯಾ ಮಾತ್ರ ಸುಟ್ಟೋಗಂಗೆ ಬೆಂಕಿ ಲೈನ್ಗಳು ಮಾಡ್ಕೊತೀವಿ. ಈಗ ಬೆಂಕಿ ಆರ್ಸೋಕ್ಕೆ ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಗೊತ್ತಾ, ನಾವು ಸೊಪ್ಪುಗಳು ತಗೊಂಡು ಬಡಿತಾ ಇದ್ವು. ಹಿಂದೆಲ್ಲ ನಾವು ಸೊಪ್ಪನ್ನ ತಗೊಂಡು ಬೆಂಕಿ ಆರ್ಸೋಕ್ಕೆ ಬಡಿತಿದ್ವು. ಈಗ ಏನಾಗಿದೆ, ಈ ಥರ ಬ್ಲೋಯರ್ಗಳನ್ನ ಉಪಯೋಗಿಸ್ತಿದ್ದೀವಿ. ಆ ಬ್ಲೋಯರ್ಗಳನ್ನ ಉಪಯೋಗಿಸ್ಕೊಂಡು ಆ ಬೆಂಕಿ ಆರ್ಸೋಕ್ಕೆ ಮಾಡ್ತಾ ಇದ್ದೀವಿ. ನಿಮ್ಗೆ ಅದನ್ನು ಕೂಡ ಈಗ